Hallelujah. Hallelujah. Praise Lord. Praise Lord. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಬ್ಬಿದೆಯೇ ಕೀರ್ತನೆ ಅಥವಾ ಒಂದೇ ವಾಕ್ಯ ಇರ್ತದೆ. ದೇವರೇ ಕೊಂಡಾಡುತ್ತೇನೆ, ನಿನ್ನನ್ನು ನಾನು ಕೊಂಡಾಡುತ್ತೇನೆ. ನಿನ್ನ ನಾಮದ ಮಹತ್ವವು ಸಮೀಪವಾಗಿದೆ. ನಿನ್ನ ಎಲ್ಲ ಮಹತ್ಕಾರ್ಯಗಳಿಗಾಗಿ ನಾನು ನಿನ್ನನ್ನು ಸ್ತುತಿಸುತ್ತೇನೆ ಎಂಬುದಾಗಿ. ಇವತ್ತು ನಾವು ಆತನ ಎಲ್ಲ ಮಹತ್ಕಾರ್ಯಗಳಿಗೋಸ್ಕರ ನಾವು ಆತನನ್ನು ಸ್ತುತಿಸಲೇಬೇಕು. ಕಾರಣ ಕಳೆದ ಒಂದು ವಾರ ಆತನು ನಮ್ಮನ್ನು ಅದ್ಭುತ ರೀತಿಯಾಗಿ ಆಶ್ಚರ್ಯಕರವಾಗಿ ನಮ್ಮನ್ನು ಪರಿಪಾಲಿಸಿದ್ದಾನೆ. ಅದನ್ನೆನೆಸಿ ನಾವು ಕರಗಳನ್ನು ಇಟ್ಟು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಎಲ್ಲ ಕಣ್ಣುಗಳನ್ನು ಮುಚ್ಚಲ್ಪಡಲಿ, ನಿಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ ಪ್ರಿಯರೇ. ಅದರ ಮುಂದಿನ ವಾಕ್ಯ ಇರ್ತದೆ, ಉದ್ಧಾರವು ಮೂಡಣದಿಂದಾಗಲಿ ಬಡವಣದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ, ದೇವರಿಂದಲೇ ಬರುತ್ತದೆ. ನಮ್ಮನ್ನು ಉದ್ಧಾರ ಮಾಡುವ ಆತನು ಆತನಾಗಿದ್ದಾನೆ. ನಮ್ಮನ್ನ ತಲೆಯನ್ನು ಎತ್ತುವಂತೆ ಮಾಡುವ ಆತನಾಗಿದ್ದಾನೆ. ಮುಂಜಾನೆ ಸಮಯದಲ್ಲಿ ಯಥಾರ್ಥ ಹೃದಯದಿಂದ ಆತನ ಸ್ತೋತ್ರವನ್ನು ಸಲ್ಲಿಸಿ ಆತನು ಮಾಡಿದಂತೆ ಎಲ್ಲ ಉಪಕಾರಗಳಿಗೋಸ್ಕರ, ಎಲ್ಲ ಅದ್ಭುತಗಳಿಗೋಸ್ಕರ ಸ್ತೋತ್ರವನ್ನು ಸಲ್ಲಿಸಿ ಆತನು ನಡೆಸಿದಂಥ ವಿಧಾನಗಳಿಗೋಸ್ಕರ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿ. Holy Spirit, lead you, Lord. Holy Spirit, you take control of Jesus. ದೇವರ ನಿನ್ನ ಮಹಿಮೆಯನ್ನು ನಾವು ಮುಂಜಾನೆ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕು. ನಿನ್ನ ಅದ್ಭುತಗಳನ್ನು ನಾವು ನೋಡಬೇಕು. ನಿನ್ನ ಮಹತ್ ಕಾರ್ಯಗಳನ್ನು ಈ ಮುಂಜಾನೆ ಸಮಯದಲ್ಲಿ ನೀನು ಮಾಡುವಂತಾಗಿ ಆತನ ಕೇಳೋಣ.
that He has done to our life. ನಾವು ಆತನಿಗೆ ಉಪಕಾರಗಳನ್ನು ಸಲ್ಲಿಸೋಣ. ಆತನು ಮಾಡಿದ ಪ್ರತಿಯೊಂದು ಉಪಕಾರಗಳಿಗೋಸ್ಕರ ಸ್ತೋತ್ರವನ್ನು ಆತನು ನಮ್ಮನ್ನು ನಡೆಸಿದ ಸ್ತೋತ್ರವನ್ನು ನಡೆಸಿದ we Holy Spirit, we thank you, Lord. We thank you, Jesus. We magnify you, Lord. Hallelujah. ಪವಿತ್ರಾತ್ಮನಿಗೆ ನಿಯಂತ್ರಿಸುವ ಯೇಸುವೇ ನಿನಗೆ ಸ್ತೋತ್ರ. Thank you, Jesus. ನಿನಗೆ ಮಹಿಮೆ ಸ್ತೋತ್ರ. ಓ ರಾಜನೇ ನಿನಗೆ ಮಹಿಮೆ. ನಿನ್ನ ಆವಿಯಾದ ಚಿಂತೆ. Hallelujah. 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 ಗಟ್ಟಿಯಾದ ಶಬ್ದದಲ್ಲಿ ಹೇಳೋಣ Hallelujah. ನಿಮ್ಮ ಪಕ್ಕದವರಿಗೆ ಕೈಯನ್ನು ಕೊಟ್ಟು ಹೇಳ್ರಿ, ನಿಮಗೆ ಜಯ ದೇವರ ಆತ್ಮನಿಂದಲೇ ಎಂಬುದಾಗಿ. ನಿಮಗೆ ಜಯ ದೇವರ ಆತ್ಮನಿಂದಲೇ ಎಂಬುದಾಗಿ. ನಮಗೆ ಎಲ್ಲ ಜೆರುಬ್ಬಾಬೆಲ್ ನಮಗೆ ಗೊತ್ತಿದ್ದು, ಜೆರುಬ್ಬಾಬೆಲ್ ವಿರುದ್ಧ ಶತ್ರುಗಳು ಬರುವಾಗ ದೇವರು ಹೇಳ್ತಾನೆ, ನಾನು ನಿನಗೆ ಜಯವನ್ನು ಕೊಡ್ತೇನೆ ಎಂಬುದಾಗಿ. ಅದು ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ ಎಂಬುದಾಗಿ. ಇವತ್ತು ನಮಗೆ ಜಯ ಅದು ದೇವರ ಆತ್ಮನಿಂದಲೇ ಆಗಿದೆ. ನಮಗೆ ಬಿಡುಗಡೆ ಅದು ದೇವರ ಆತ್ಮನಿಂದಲೇ ಆಗಿದೆ. ಬೈಬಲ್ ಹೇಳ್ತದೆ, ಆತನನ್ನು ಆರಾಧಿಸುವವರನ್ನು ಆತನ ಏನ್ ಮಾಡಿದ್ದಾನೆ, ಆತನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾನೆ ಎಂಬುದಾಗಿ. ಇವತ್ತು ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆರಿಸಿ ತೆಗೆದುಕೊಂಡ ದೇವರನ್ನು ಆರಾಧಿಸಲಿಕ್ಕೆ ಸಿದ್ಧರಿದ್ದೀರಾ? ಸಿದ್ಧರಿದ್ದೀರಾ? ನಾವೆಲ್ಲ ಸೇರಿ ನಮ್ಮ ಸರ್ವಶಕ್ತನಾದ ದೇವರನ್ನ ಹಾಡುತ್ತಾ ಕೊಂಡಾಡುತ್ತಾ ಆತನ ನಾಮವನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್. ನಾವು ಕರೆಗಳನ್ನು ತಟ್ಟುತ್ತಾ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಮಾಡುವೆ ನಾ ಹೋರಾಡುವೆ
ದೇವರ ವಾಕ್ಯ ಇರ್ತದೆ, ನಾನು ನಿಮಗೆ ಕೊಡುವ ಆತ್ಮವು ಅದು ಹೇಡಿಯ ಆತ್ಮವಲ್ಲ, ಧೈರ್ಯದ, ಬಲದ, ಪರಾಕ್ರಮದ ಆತ್ಮವಾಗಿದೆ ಅಂತ. ಇವತ್ತು ನಾವು ಆ ಆತ್ಮನ ಹೊಂದಿಕೊಂಡಿದ್ದೇವೆ. ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಆತನು ನಮ್ಮ ಉಸಿರಾದ ದೇವರಾಗಿದ್ದಾನೆ. ಉಸಿರಿರುವ ದಿವಸವೆಲ್ಲ ನಾವು ಆತನನ್ನ ಸ್ತುತಿಸಿ ಆರಾಧನೆ ಮಾಡೋಣ. ಆತನು ನಮ್ಮನ್ನ ಮೊದಲು ಪ್ರೀತಿಸಿದ ದೇವರಾಗಿದ್ದಾನೆ. ಆತನ ಮಮತೆಯಿಂದ ನಮ್ಮನ್ನು ಸೆಳೆದುಕೊಂಡ ದೇವರಾಗಿದ್ದಾನೆ. ಇವತ್ತು ನಾವು ಆತನಿಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು. ಕಾರಣ ಆತನ ಕೃಪೆಯು ದಿನ ದಿನವೂ ಹೊಸದಾಗಿ ನಮ್ಮ ಜೀವಿತದಲ್ಲಿ ಬರ್ತದೆ. ಅದಕ್ಕೋಸ್ಕರ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಉಸಿರಿರುವ ದೇವರಲ್ಲ, ಆರಾಧನೆ ಮಾಡುವೆ. ನಾವು ಬದುಕಿರುವ ಕ್ಷಣವೆಲ್ಲ ನಿಮ್ಮನ್ನೆಂದೆಂದೂ ಕೊಂಡಾಡುವೆ. ನನ್ನ ಉಸಿರು
ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನಿಮ್ಮ ಆತ್ಮದಿಂದ ನಮ್ಮನ್ನು ತುಂಬಿಸಿ ನಡೆಸುವ ಸರ್ವಶಕ್ತನಾದ ದೇವರೇ, ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಒಣನೆಲದಲ್ಲಿ ಜೀವ ಜಲವನ್ನು ಸುರಿಸುವ ಪರಿಶುದ್ಧಾತ್ಮನೇ, ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಿನ್ನ ಎಲ್ಲ ಉಪಕಾರಗಳಿಗೋಸ್ಕರ ನಾವು ಸಭೆಯಾಗಿ ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ, ಇಷ್ಟೊಂದು ನಿನ್ನನ್ನು ಸ್ತುತಿಸಲಿಕ್ಕೆ, ನಿನ್ನನ್ನು ಕೊಂಡಾಡಲಿಕ್ಕೆ ಸಭೆಯಾಗಿ ನಮ್ಮೆಲ್ಲರಿಗೆ ನೀವು ಕೊಟ್ಟಂತ ಕೃಪೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಆರಾಧನೆ ಮಾಡಿದಂಥ ಪ್ರತಿಯೊಂದು ಮಕ್ಕಳನ್ನ ನಿನ್ನ ಆತ್ಮನಿಂದ ತುಂಬಿಸಿ ನಡೆಸಿದ ರಾಜನೇ ತಂದೆ, ಮುಂದಿನ ಪ್ರತಿಯೊಂದು ಭಾಗಗಳನ್ನ ಹೇಳುವಾಗಿ ಆಶೀರ್ವದಿಸು ರಾಜ. ಪ್ರತಿಯೊಂದು ಭಾಗಗಳಲ್ಲಿ ನಿನ್ನ ನಾಮ ಮಾತ್ರ ಮಹಿಮೆಯಲ್ಲಿ ಸ್ವಾಮಿ. ವಾಕ್ಯದೊಂದಿಗೆ ನೀನು ನಮ್ಮ ಸಂಗಡ ಸೇವಕರ ಮೂಲಕ ಮಾತನಾಡು ಸ್ವಾಮಿ. ಆ ವಾಕ್ಯ ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿರಲಿ ಸ್ವಾಮಿ. ಅದನ್ನು ನಾವು ನಂಬಿಕೆಯಿಂದ ಸ್ವೀಕರಿಸಲಿಕ್ಕೆ ತಂದೆ ನೀವು ಸಹಾಯ ಮಾಡು ರಾಜ. ಮುಂದಿನೆಲ್ಲ ಭಾಗಗಳನ್ನು ನಿನ್ನ ಕರೆಗಳಲ್ಲಿ ರೂಪಿಸ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಯುತ್ತೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ನಾನು ಆರಿಸಿಕೊಂಡ ಭಾಗ ಅದು 1 ಸಾಮುವೇಲ ಪುಸ್ತಕ, ಅದರಲ್ಲಿ 7ನೇ ಅಧ್ಯಾಯ, ಅದರಲ್ಲಿ 2ನೇ ವಾಕ್ಯ, 2 ಮತ್ತು 3ನೇ ವಾಕ್ಯವನ್ನು ಯಾರಾದರೂ ಓದ್ಬೋದು? ಮಂಜುಷವು ಕಿರಿಯಾತ್ಯಾರೀಮಿಗೆ ಬಂದು ಬಹಳ ದಿವಸಗಳು ಅಂದರೆ 20 ವರ್ಷಗಳು ಕಳೆದು ಹೋದವು. ಈ ಕಾಲದಲ್ಲಿ ಎಲ್ಲ ಇಸ್ರೇಲರು ಯೆಹೋವನನ್ನೇ ಹಂಬಲಿಸುತ್ತಿದ್ದರು. ಆಗ ಸಮುವೇಲನು ಅವರಿಗೆ, ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಂಡಿರುವುದಾದರೆ ನಿಮ್ಮ ಮಧ್ಯದಲ್ಲಿರುವ ಅಶ್ವರೇತ್ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನ ಮೇಲೆ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ. ಆಗ ಆತನು ನಿಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇವತ್ತು ಪ್ರಾರ್ಥನಾ ಪೂರ್ವಕವಾಗಿ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ನಮಗೆಲ್ಲರಿಗೂ ಗೊತ್ತು ಸಮುವೇಲನ ಬಗ್ಗೆ ನಮಗೆ ಗೊತ್ತುಂಟು. ಈ ಸಮುವೇಲನು ಒಬ್ಬ ಪ್ರವಾದಿಯಾಗಿದ್ದ, ಹಾಗೆ ನ್ಯಾಯಸ್ಥಾಪಕರು ಸಹ ಆಗಿದ್ದಾರೆ. ದೇವರಲ್ಲಿ ಒಂದು ಭಯಭಕ್ತಿ ಉಳ್ಳ ದೇವರ ಸೇವಕನಾಗಿದ್ದ. ನಮಗೆಲ್ಲರಿಗೂ ಗೊತ್ತುಂಟು, ಆ 7ನೇ ಅಧ್ಯಾಯದಲ್ಲಿ ಓದುವಾಗ ನಮಗೆ ಗೊತ್ತುಂಟು, ಇಸ್ರೇಲರು ದೇವರ ಮಕ್ಕಳೆಂಬುದಾಗಿ ಕರೆಯಲ್ಪಟ್ಟ ಇಸ್ರೇಲರು ಅವರು 20 ವರ್ಷ ಅವರ ಜೀವಿತದಲ್ಲಿ ಅವರು ಶತ್ರುವಿನ ಕೈವಶವಾಗಿದ್ದರು, ಫಿಲಿಷ್ಟಿಯರ ಕೈವಶವಾಗಿದ್ದರು. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಸತ್ಯ ದೇವರನ್ನು ಬಿಟ್ಟು ಅಲ್ಲಿ ಬೇರೆ ದೇವರನ್ನು ಅವಲಂಬಿಸಿದ್ರಿಂದ. ಸತ್ಯ ದೇವರು ಒಬ್ಬನೇ ಆಗಿದ್ದಾನೆ. ಆತನು ಯುಗಾಂತರಗಳಲ್ಲಿ ಜೀವಿಸುವಾತನಾಗಿದ್ದಾನೆ. ಆತನನ್ನು ತಿರಸ್ಕರಿಸಿ ಅವರು ಬೇರೆ ದೇವರನ್ನು ಅವಲಂಬಿಸಿದ ಕಾರಣ ಅಲ್ಲಿ 20 ವರ್ಷಗಳಿಂದ ಅವರಿಗೆ ಬಿಡುಗಡೆ ಇಲ್ಲ, ಅವರಿಗೆ ಸಮಾಧಾನ ಇಲ್ಲ, ಅವರ ಜೀವಿತದಲ್ಲಿ ಯಾವ ಆಶೀರ್ವಾದಗಳಿಲ್ಲ. ಅವರು ಕುಗ್ಗಿ ಹೋಗಿ ಮನಗುಂದಿದವರು ಆಗಿರುವ ಸಂದರ್ಭದಲ್ಲಿ ಅವರು ಸಮುವೇಲನ ಬಳಿಗೆ ಓಡಿ ಬರ್ತಾ ಇದ್ದಾರೆ. ಈಗ ಅವರಿಗೆ ಯಾರು ಬೇಕಾಯಿತು? ದೇವರು ಬೇಕಾಯಿತು. ಅಲ್ಲಿ ವಾಕ್ಯ ಇರ್ತದೆ, ಅವರು ಯೆಹೋವನನ್ನು ಹಂಬಲಿಸುತ್ತಿದ್ದಾರೆ ಎಂಬುದಾಗಿ ಅಲ್ಲಿ ವಚನ ಹೇಳ್ತಾ ಇದ್ದಾರೆ. ದೇವರನ್ನು ಆಸಕ್ತಿಯಿಂದ ಎದುರು ನೋಡುತ್ತಿದ್ದರೆ ಎಂಬುದಾಗಿ ವಾಕ್ಯ ಹೇಳ್ತಾ ಉಂಟು. ಹಾಗಾದ್ರೆ ಮೊದಲು ಇವರು ದೇವರನ್ನು ಕಂಡವರು, ಆದರೆ ಕೆಲವು ಸಮಯದಿಂದ, ಕೆಲವು ವರ್ಷಗಳಿಂದ ದೇವರ ಸಾನ್ನಿಧ್ಯವನ್ನು ಅವರು ಕಾಣಲಿಕ್ಕೆ ಆಗ್ತಾ ಇಲ್ಲ. ಬೈಬಲ್ ಹೇಳ್ತದೆ, ನಾವು ತಿರುಗಿ ದೇವರ ಬಳಿಗೆ ಬರುವುದಾದರೆ ಆತ ನಮ್ಮ ಸಮೀಪಕ್ಕೆ ಬರುತ್ತಾನೆ. ಬೈಬಲ್ ಹೇಳ್ತದೆ, ಆತನ ಸಮೀಪಕ್ಕೆ ಬಂದಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುತ್ತಾನೆ ಎಂಬುದಾಗಿ. ಹಾಗಾದ್ರೆ ದೇವರು ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಅವರು ಕಾಣುವುದು ಏನಂತ ಹೇಳಿದ್ರೆ, ಅವರು ತನ್ನ ಬಳಿಗೆ ಬರಬೇಕು ಎಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾರೆ. ಕೀರ್ತನೆಗಳ ಪುಸ್ತಕ 85ನೇ ಕೀರ್ತನೆ 6ನೇ ವಾಕ್ಯ ಓದುವುದಾದ್ರೆ ಅಲ್ಲಿ ಸಹ ಒಬ್ಬ ಭಕ್ತರ ಜೀವಿತದಲ್ಲಿ ಕಳೆದುಕೊಂಡ ಪ್ರಸನ್ನತೆ, ಕಳೆದುಕೊಂಡ ದೇವರ ಸಾನ್ನಿಧ್ಯವನ್ನು ತಿರುಗಿ ಪಡೆದುಕೊಳ್ಳಿಕ್ಕೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯ ಪಡಿಸುವುದಿಲ್ಲವೋ? ಅಂದ್ರೆ ಇವರಿಗೆ ಚೈತನ್ಯ ಇತ್ತು, ಆದ್ರೆ ಈಗ ಚೈತನ್ಯ ಏನಾಗಿದೆ? ಹೋಗಿದೆ.
ಇವತ್ತು ಚೈತನ್ಯಕ್ಕೋಸ್ಕರ ಅವರು ತಿರುಗಿ ಹುಡುಕಿಕೊಂಡು ಬರ್ತಾ ಇದ್ದಾರೆ. ದೇವರೇ, ನನ್ನಲ್ಲಿ ಒಂದು ಚೈತನ್ಯ ಬೇಕು, ನನ್ನಲ್ಲಿ ಒಂದು ಉಲ್ಲಾಸ ಬೇಕು. ನಾನು ಮೊದಲು ಪ್ರಾರ್ಥನೆ ಮಾಡ್ತಿದ್ದೆ, ಆದ್ರೆ ಈಗ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೊದಲು ಆರಾಧನೆ ಮಾಡ್ತಿದ್ದೆ, ಈಗ ಆರಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ನನ್ನ ಮನಸ್ಸು ಕುಗ್ಗಿ ಹೋಗಿದೆ. ನನ್ನ ಜೀವಿತದಲ್ಲಿ ಕಷ್ಟಗಳನ್ನು ನೋಡುತ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಹೋರಾಟವನ್ನು ನೋಡ್ತಾ ಇದ್ದೇನೆ. ದೇವರೇ, ಇವತ್ತು ಸ್ವಾಮಿ ನೀನು ನಿನ್ನ ಆ ಪ್ರಸನ್ನತೆಯನ್ನು ತಿರುಗಿ ನನಗೆ ಬೇಕು ಸ್ವಾಮಿ. ಇಲ್ಲಿ ಸಹ ದೇವರು 20 ವರ್ಷದಿಂದ ಆ ಒಂದು ಸಂಕಟದಲ್ಲಿ ಹೋದಾಗ ಅವರಿಗೆ ಗೊತ್ತಾಯ್ತು ಏನಂತ ಹೇಳಿದ್ರೆ, ನಾನು ದೇವರ ಬಳಿಗೆ ತಿರುಗಿ ಬರುತ್ತೇನೆ ಎಂಬುದಾಗಿ ಅವರು ದೇವರಲ್ಲಿ ಆಸಕ್ತರಾಗಿ ತಿರುಗಿ ಬರ್ತಾ ಇದ್ದಾರೆ. ಆಗ ಸಾಮುವೇಲ ಹೇಳಿದ ಮಾತು ಏನಂತ ಹೇಳಿದ್ರೆ ಅವರಿಗೆ, ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಂಡಿರುವುದಾದರೆ ಮತ್ತೆ ನಿಮ್ಮ ಮಧ್ಯದಲ್ಲಿರುವ ಅಶ್ವರ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನ ಮೇಲೆ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ, ಆತನು ನಿಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ತಪ್ಪಿಸ್ತಾನೆ ಎಂಬುದಾಗಿ ಅಲ್ಲಿ ಆ ಜನರಿಗೆ ಹೇಳುವಾಗ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸಾಮುವೇಲನ ಮಾತನ್ನು ಕೇಳಿ ಏನ್ ಮಾಡಿದ್ರು ಅವರು ಬೈಬಲ್ ಹೇಳ್ತದೆ, ಅಷ್ಟು ದೇವತೆಗಳನ್ನು ತೆಗೆದುಹಾಕಿ ಯೆಹೋವನೊಬ್ಬನನ್ನೇ ಸೇವಿಸತೊಡಗಿದ್ದಾರೆ ಎಂಬುದಾಗಿ ಅಲ್ಲಿ ಸತ್ಯವೇದ ಹೇಳ್ತಾ ಉಂಟು. ಯಾವಾಗ ನಾವು ದೇವರ ಬಳಿಗೆ ಬರ್ತೇವೋ ಆಗ ದೇವರು ನಮ್ಮ ಸಮೀಪಕ್ಕೆ ಬರ್ತಾನೆ. ಯಾವಾಗ ದೇವರ ಮುಂದೆ ಮಾನಸಾಂತರ ಪಟ್ಟು ತಿರುಗಿ ಬರ್ತೇವೋ ಆಗ ದೇವರು ನಮ್ಮನ್ನು ಅಪ್ಪಿಕೊಳ್ಳುವವನಾಗಿದ್ದಾನೆ. ನೋಡಿ, ಯೇಸು ಸ್ವಾಮಿ 3 ಸಾಮ್ಯವನ್ನು ಹೇಳಿದ್ದಾನೆ. ಒಂದು ಸಾಮ್ಯ ಯಾವ್ದಂತ ಹೇಳಿದ್ರೆ, ಒಬ್ಬನಿಗೆ 100 ಕುರಿ ಇತ್ತು, ಅದರಲ್ಲಿ ಒಂದು ತಪ್ಪಿ ಹೋಗುವಾಗ ಏನ್ ಮಾಡ್ತಾನೆ, 100 ಕುರಿಯನ್ನು ಬಿಟ್ಟು 1 ಕುರಿಯನ್ನು ಹುಡುಕಿಕೊಂಡು ಬಂದ. ಹೌದಲ್ಲ, ಹುಡುಕಿಕೊಂಡು ಬಂದ. ಆ 100 ಕುರಿಯಲ್ಲಿ 1 ಕುರಿಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ. ಯಾಕೆ ಹುಡುಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಕುರಿ ಮಾಡಿದ ತಪ್ಪು ಏನಂತ ಹೇಳಿದ್ರೆ, ಈ ಕುರಿ ಯಾವುದನ್ನು ಹಿಂಬಾಲಿಸೋಯ್ತು, ಹಸಿರು ಹುಲ್ಲುಗಳನ್ನು. ಅದನ್ನು ನೋಡುತ್ತಾ ನೋಡುತ್ತಾ ಅದು ಹೋಗಿ 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 ಅದಕ್ಕೆ ಎಲ್ಲಿಂದ ಬಂತೆ ಅಂತ ಮರೆತು ಹೋಯ್ತು, ದಾರಿ ಮಿಸ್ ಆಯ್ತು. ಕುರಿಗೆ ಹೇಗೆ ರಿಟರ್ನ್ ಬರ್ಬೇಕು ಗೊತ್ತುಂಟ? ಇಲ್ಲ, ಯಾಕಂತ ಹೇಳಿದ್ರೆ ಅದು ಮುಂದೆ ಮುಂದೆ ಹೋಗಿ ಆಯ್ತು. ಅಂತ ಒಂದು ಸಂದರ್ಭದಲ್ಲಿ ಆಗ ಗೊತ್ತಾಗ್ತದೆ, ನಾನು ಯಜಮಾನನಿಂದ ತಪ್ಪಿಸಿಕೊಂಡು ಬಂದೆ, ಈಗ ಅದಕ್ಕೆ ಹೋಗ್ಲಿಕ್ಕೆ ಅಲ್ಲಿ ಆಗುವುದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಕುರಿ ಒಬ್ಬೆ ಆಗ್ತದೆ, ನನ್ನ ಯಜಮಾನರ ಬಳಿಗೆ ನಾನು ಹೋಗ್ಬೇಕು, ಯಜಮಾನರ ಬಳಿಗೆ ಹೋಗ್ಬೇಕು ಅಂತ ಹೇಳುವಾಗ ಆ ಒಂದು ಕುರಿ ಯಜಮಾನ ಏನ್ ಮಾಡ್ತಾನೆ, ಅಲ್ಲಿಗೆ ಹೋಗಿ ಅದನ್ನು ಹೊತ್ತುಕೊಂಡು ಬರ್ತಾನೆ. ಯಾಕೆ ಹೊತ್ತುಕೊಂಡು ಬರ್ತಾನೆ ಅಂತ ಹೇಳಿದ್ರೆ, ಆ ಕುರಿಗೆ ಹಿಂದೆ ಬರ್ಲಿಕ್ಕೆ ಗೊತ್ತಿಲ್ಲ, ಅದಕ್ಕೋಸ್ಕರ. ಇನ್ನೊಂದು ಸಾಲ ಹೇಳ್ತಾನೆ, ಯಾವುದು, ಒಬ್ಬರಿಗೆ 10 ಪಾವಲಿತ್ತು, 1 ಪಾವಲಿ ಕಳೆದುಕೊಳ್ಳುವಾಗ ಏನ್ ಮಾಡ್ತಾರೆ ಅವರು, ರಾತ್ರಿ ಎಲ್ಲ ಗುಡಿಸಿ ಯಾವ್ದು ಸಿಕ್ಕಿದ ಕೂಡ ಏನ್ ಮಾಡ್ತಾರೆ, ಸಂತೋಷ ಪಡ್ತಾ ಇದ್ದಾರೆ. ಕುರಿ ಸಿಕ್ಕಿದಾಗ ಸಂತೋಷ ಪಟ್ಟ, ಪಾವಲಿ ಕಳೆದಾಗ ಸಂತೋಷ ಪಟ್ಟರು. ಆದ್ರೆ ಪಾವಲಿಗೆ ಸಹ ಗೊತ್ತಿಲ್ಲ ಕಳೆದು ಹೋಗಿದೆ ಅಂತ. ಆದ್ರೆ ಕಳೆದು ಹೋದವನಿಗೆ ಗೊತ್ತಾಯ್ತು, ಅವನೇನ್ ಮಾಡಿದ, ಹುಡುಕಿಯಲ್ಲಿ ಮಾಡಿದ, ಅದನ್ನು ತಿಕ್ಕುವಾಗ ಸಂತೋಷ ಪಟ್ಟಿದ್ರು. ಆ ಕುರಿ ಇಂಪಾರ್ಟೆಂಟ್ ಆಗಿತ್ತು. ಯಾಕೆ ಗೊತ್ತಿಲ್ಲ, ಅದು ಅಮೂಲ್ಯವಾಗಿತ್ತು, ಅದಕ್ಕೆ ಬರ್ಲಿಕ್ಕೆ ಗೊತ್ತಿಲ್ಲ. ಪಾವಲಿ ಸಿಕ್ಕಿತ್ತು, ಅದು ಅವನಿಗೆ ಅಮೂಲ್ಯವಾಗಿತ್ತು, ಅದಕ್ಕೆ ಅವನು ಸಂತೋಷ ಪಟ್ಟರು. ಆದ್ರೆ 3ನೇ ಒಂದು ಸಾಮ್ಯ ಅಂತಂದ್ರೆ ಏನದು, ತಪ್ಪಿ ಹೋದ ಮಗನ ಸಾಮ್ಯ ಅಂತ. ಒಬ್ಬನಿಗೆ 2 ಮಕ್ಕಳಿತ್ತು. ಒಬ್ಬ ಏನ್ ಮಾಡಿದ, ಆಸ್ತಿಯಲ್ಲಿ ಭಾಗವನ್ನು ತಗೊಂಡು ಏನ್ ಮಾಡಿದ, ಆಸ್ತಿಯಲ್ಲಿ ಪಾಲು ತೆಗೆದುಕೊಂಡು ಹೋಗ್ತಾನೆ. ಹೋದ ಮೇಲೆ ಏನ್ ಮಾಡ್ತಾನೆ, ಅವರು ಪಟ್ಟಿಗೆನಾಗಿ ಜೀವಿಸಿ ಅವರೆಲ್ಲ ಹಣವನ್ನು ಏನ್ ಮಾಡ್ತಾನೆ, ಕಳೆದುಕೊಳ್ತಾನೆ. ಎಲ್ಲ ಕಳೆದುಕೊಂಡ ಮೇಲೆ ಅವನಿಗೆ ಯಾರ ನೆನಪಾಗ್ತದೆ, ತಂದೆಯ ನೆನಪಾಗ್ತದೆ. ತಂದೆಯ ನೆನಪಾಗ್ತದೆ. ಆಗ ಹೇಳ್ತಾನೆ, ನನ್ನ ತಂದೆಯ ಮನೆಯಲ್ಲಿ ತುಂಬಾ ಆಳುಗಳಿದ್ದಾರೆ, ಅವರಿಗೆ ಊಟಕ್ಕೆ ತಿಂಡಿಗೆ ಏನು ಕೊರತೆ ಇಲ್ಲ, ಹಾಗಾಗಿ ನಾನು ಏನ್ ಮಾಡ್ತೇನೆ, ತಿರುಗಿ ನನ್ನ ಅಪ್ಪನ ಬಳಿಗೆ ಹೋಗ್ತೇನೆ. ಆಮೇಲೆ ಅಲ್ಲಿ ಅಪ್ಪನ ಹತ್ರ ಕೇಳ್ತೇನೆ, ನಾನು ಏನ್ ಮಾಡ್ತೇನೆ, ಅಪ್ಪ ನಿನಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನಿನ್ನ ಮಗನೆನಿಸ್ಲಿಕ್ಕೆ ನಾನು ಯೋಗ್ಯನಲ್ಲ ಎಂಬುದಾಗಿ, ನಾನು ಕೆಲಸದವನಾಗಿ ನಿನ್ನೊಟ್ಟಿಗೆ ಇರ್ತೇನೆ ಎಂಬುದಾಗಿ ಹೇಳ್ತೇನೆ ಅಂತ ಹೇಳಿದ ಮೇಲೆ ಅವನು ಏನ್ ಮಾಡಿದವ, ಅವನನ್ನು ತಂದೆ ಹುಡುಕಿಕೊಂಡು ಹೋದ್ರ? ಯಾರು ಬಂದದ್ದು? ಅವನೇ ಬಂದದ್ದು. ಅಂದ್ರೆ ಅವನಿಗೆ ಮನೆಗೆ ಬರುವ ದಾರಿ ಗೊತ್ತಿತ್ತು, ಕುರಿಗೆ ಗೊತ್ತಿರಲಿಲ್ಲ. ಆದ್ರೆ ಅವನಿಗೆ ಗೊತ್ತುಂಟು, ತಿರುಗಿ ಬರ್ಲಿಕ್ಕೆ ಗೊತ್ತುಂಟು. ಇವತ್ತು ದೇವರು ಸಹ ನೀವು ತಿರುಗಿ ಬರ್ಬೇಕಂತ ಕಾಯ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಬಳಿಗೆ ಬರುವುದಿಲ್ಲ, ಬಟ್ ನೀವು ತಿರುಗಿ ಬರುವಾಗ ನೀವು ಮಾನಸಾಂತರ ಬಂದು ತಿರುಗಿ ಸ್ವಾಮಿ ಹತ್ರ ಬಂದು, ದೇವರೇ ನಿನ್ನ ಪ್ರಸನ್ನತೆಯನ್ನು ಕಾಣಬೇಕು, ನಿನ್ನ ಸಾನ್ನಿಧ್ಯವನ್ನು ಕಾಣಬೇಕು, ನಿನ್ನ ಸಮಾಧಾನ ನನಗೆ ಬೇಕು, ನಿನ್ನ ಸಂತೋಷ ಬೇಕು ಸ್ವಾಮಿ ಎಂಬುದಾಗಿ ನೀವು ಹೇಳುವುದಾದ್ರೆ, ತಂದೆ ಅಲ್ಲಿ ಹತ್ತಿರವೇ ಕಾದುಕೊಂಡು ನಿನ್ನನ್ನು ಅಪ್ಪಿಕೊಂಡು ಎಲ್ಲ ಶತ್ರುಗಳಿಂದ ಅದನ್ನು ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ಹಾಗಾದ್ರೆ ಒಬ್ಬನ ಜೀವಿತದಲ್ಲಿ ಬಿಡುಗಡೆ ಬೇಕಾದರೆ ಅವನು ಮಾಡಬೇಕಾದ 1ನೇ ಕಾರ್ಯ, ಅವನು ಮಾನಸಾಂತರ ಮಾಡಬೇಕು. ಮಾನಸಾಂತರ ಇಲ್ಲದೆ ಅವನ ಜೀವಿತದಲ್ಲಿ ಬಿಡುಗಡೆ ಇಲ್ಲ.
ಮಾನಸಾಂತರ ಇಲ್ಲದೆ ರಕ್ಷಣೆ ಇಲ್ಲ. ಇಲ್ಲಿ ಸಹ ಅವರು ಮಾನಸಾಂತರ ಪಟ್ಟರು, ದೇವರ ಕಡೆಗೆ ಹಂಬಲಿಸಿದ್ರು ಅಂತ ಬೈಬಲ್ ಹೇಳ್ತದೆ, ದೇವರ ಕಡೆಗೆ ಓಡಿ ಬಂದ್ರು ಅಂತ ಬೈಬಲ್ ಹೇಳ್ತದೆ. ಅಲ್ಲಿ ವಾಕ್ಯ ಇರ್ತದೆ, ಆ ಅಶ್ವ ದೇವತೆಗಳನ್ನು ತೆಗೆದಾಕಿದ ಮೇಲೆ ಏನ್ ಮಾಡಿದ್ರಂತೆ 5ನೇ ವಾಕ್ಯ, 1 ಸಾಮುವೇಲ ಪುಸ್ತಕ ಅದರ 7ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾ 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 ಇಸ್ರಾಯೇಲೆಲ್ಲರೂ ವಿಚ್ಛೆಯಲ್ಲಿ ಕೂಡಿ ಬರಲಿ, ಯೆಹೋವನನ್ನು ಪ್ರಾರ್ಥಿಸುವೆನು ಅನ್ನಲು ಅವರು ಅಲ್ಲಿ ಕೂಡಿ ಬಂದು ಏನಂತ ಹೇಳಿದ್ರೆ ಅವರು ಏನ್ ಮಾಡಿದ್ರು, ನಿನಗೆ ನಾವು ದ್ರೋಹಿಗಳಾಗಿದ್ದೇವೆ ಎಂಬುದಾಗಿ ಅವರು ಯಾರ ಮುಂದೆ ಅರಿಕೆ ಮಾಡಿದ್ರು? ದೇವರ ಮುಂದೆ ಅರಿಕೆ ಮಾಡಿದ್ರು. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಾವು ತಪ್ಪು ಮಾಡೋದು ದೊಡ್ಡದಲ್ಲ, ತಪ್ಪನ್ನು ಒಪ್ಪಿಕೊಂಡು ದೇವರ ಬಳಿಗೆ ಓಡಿ ಬರೋದು ಬಹಳ ಇಂಪಾರ್ಟೆಂಟ್. ಯಾರೆಲ್ಲ ಆತನ ಸನ್ನಿಧಾನಕ್ಕೆ ಬರ್ತಾರೆ ಅವರನ್ನು ದೇವರು ತಲೆ ಬಿಡುವುದಿಲ್ಲ. ಆ ತಪ್ಪಿ ಹೋದ ಮಗ ಮಾಡಿದ ಕೆಲಸ ಒಳ್ಳೆದ, ಆದ್ರೆ ದೇವರ ಬಳಿಗೆ ಬಂದಾಗ ದೇವರನ್ನು ಅಪ್ಪಿಕೊಂಡಂತ ಬೈಬಲ್ ಹೇಳ್ತದೆ. ಇವತ್ತು ನಿನ್ನನ್ನು ಸಹ ಅದೇ ರೀತಿ ಅಪ್ಪಿಕೊಳ್ಳುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ದೇವರು ಪಾಪಿಯನ್ನು ಪ್ರೀತಿಸ್ತಾನೆ, ಪಾಪವನ್ನು ಏನ್ ಮಾಡ್ತಾನೆ? ದ್ವೇಷ ಮಾಡ್ತಾನೆ. ಇವತ್ತು ಯೇಸು ಸ್ವಾಮಿ ಬಂದದೇ ಪಾಪಿಗಳಿಗೋಸ್ಕರ. ಇವತ್ತು ಅವರು ತಪ್ಪು ಮಾಡಿದ್ರು, ಆದ್ರೆ ದೇವರ ಬಳಿಗೆ ಓಡಿ ಬರ್ತಾ ಇದ್ದಾರೆ, ತಾವು ದ್ರೋಹಿಗಳು ಎಂಬುದಾಗಿ ಮಾನಸಾಂತರ ಪಡ್ತಾ ಇದ್ದಾರೆ. ಮಾತ್ರವಲ್ಲ, ಈಗ ಅವರು ಎಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಬೈಬಲ್ ಮಿಚ್ಚೆಗೆ ಬಂದರೆ ಎಂಬುದಾಗಿ. ಮಿಚ್ಚೆ ಅಂತ ಹೇಳಿದ್ರೆ ಒಂದು ಕೂಡುವ ಸ್ಥಳ, ಒಂದು ಅನ್ಯೋನ್ಯತೆಯ ಸ್ಥಳ, ಗ್ಯಾದರಿಂಗ್ ಆಗುವ ಪ್ಲೇಸ್ ಆಗಿದೆ. ನೋಡಿ, ದೂರ ಹೋದವ ಮಾನಸಾಂತರ ಪಟ್ಟು ತಿರುಗಿ ಬರುವಾಗ ಅವನು ಎಲ್ಲಿ ಸೇರ್ತಾನೆ ಅಂತ ಹೇಳಿದ್ರೆ ಒಂದು ಅನ್ಯೋನ್ಯತೆಯ ಒಂದು ಸ್ಥಳಕ್ಕೆ ಸೇರ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಸಭೆ ಆಗಿ ಒಟ್ಟಾಗಿ ನಾವು ಸೇರಿಕೊಂಡಿದ್ದೇವೆ. ಕಾರಣ ಏನು ಗೊತ್ತಿಲ್ಲ, ನಾವೊಬ್ಬ ದೇವರನ್ನು ಒಟ್ಟಿಗೆ ಆರಾಧಿಸ್ತೇವೆ. ಒಟ್ಟಿಗೆ ಆರಾಧಿಸುವಾಗ ದೇವರ ಜೀವ ಮತ್ತು ಆಶೀರ್ವಾದ ಅದು ನಮ್ಮ ಮೇಲೆ ಬರುತ್ತದೆ ಅಂತ ಸತ್ಯವೇದ ಹೇಳ್ತಾ ಉಂಟು. ಆಮೇಲೆ ನೋಡಿ, ಯಾವಾಗ ದೇವರಿಂದ ದೂರ ಹೋಗ್ತಾರೆ ಆಗ ಮಾನಸಾಂತರ ಇಲ್ಲ, ಅನ್ಯೋನ್ಯತೆ ಇಲ್ಲ. ಆದ್ರೆ ಇಲ್ಲಿ ಅವರು ತಿರುಗಿ ಬರುವಾಗ ಮಾನಸಾಂತರ ಬರ್ತಾರೆ, ಒಂದು ಅನ್ಯೋನ್ಯತೆ ಇಲ್ಲಿ ಸಿಗ್ತಾ ಉಂಟು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಅನ್ಯೋನ್ಯತೆಯನ್ನು ಬಿಟ್ಟು ದೂರ ಹೋಗಬಾರದು. ಯಾಕೆ ಗೊತ್ತಿಲ್ಲ, ಒಂದು ಅನ್ಯೋನ್ಯತೆಯಲ್ಲಿ ಪ್ರಾರ್ಥನೆ ಮಾಡುವ ಜನರಿರ್ತಾರೆ, ಪ್ರಾರ್ಥನೆ ಮಾಡುವ ಮಕ್ಕಳಿರ್ತಾರೆ. ಹಲ್ಲೆಲೂಯಾ. ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಬೇಕಾದ ದೇವರು ನಮ್ಮನ್ನು ಈ ಸಭೆಯಲ್ಲಿ ಒಟ್ಟುಗೂಡಿಸಿದ್ದು. ನಾನು ಹೇಳ್ತೇನೆ, ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ, ಪ್ರಾರ್ಥನೆ ವ್ಯರ್ಥವೇ ಆಗುವುದಿಲ್ಲ. ಯಾಕಂದ್ರೆ ಪ್ರಾರ್ಥನೆಯನ್ನು ಕೇಳುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ನೀವು ಯಾವುದೇ ಕಷ್ಟದಲ್ಲಿ ಹೋಗ್ಲಿ, ಸಂಕಟಗಳೇ ಹೋಗ್ಲಿ, ನೀವು ತಿರುಗಿ ಆ ಒಂದು ಗ್ಯಾದರಿಂಗಿಗೆ ಬರುವಾಗ, ನೀವು ದೇವರ ಹತ್ರ ದ್ರೋಹಿಗಳೆಂದು ಹೇಳಿ ಬರುವಾಗ ದೇವರು ನಿಶ್ಚಯವಾಗಿ ನಿಮಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರಿಗೆ ಮಾನಸಾಂತರ ಬೇಕು. ನೋಡಿ, ಸತ್ಯವೇದದಲ್ಲಿ ಪ್ರಥಮ ಅರಸ ಯಾರಾಗಿದ್ದಾನೆ? ಸೌಲನಾಗಿದ್ದಾನೆ. ಈ ಸೌಲನು ಪ್ರಥಮ ಅರಸನಾಗಿದ್ದ. ದೇವರವನಿಗೆ ಅರಸುತನ ಕೊಟ್ಟರು. ಆದ್ರೆ ಅವನ ಜೀವಿತದಲ್ಲಿ ಅರಸುತನ ಬಂದ ಕೂಡಲೇ ಅವನು ಯಾರನ್ನು ಮಾಡ್ತ? ದೇವರನ್ನು ಮಾಡ್ತ. ಅಹಂಕಾರಿಯಾದ. ದೇವರು ಹೇಳ್ತಾರೆ, ಅಮಾಲೇಕ್ಯರನ್ನು ನೀನೇನ್ ಮಾಡ್ಬೇಕು? ಕೊಂದು ಬರಬೇಕು. ಅಮಾಲೇಕ್ಯರನ್ನು ಕೊಂದು ಬರಬೇಕು. ಅವರ ರಾಜರನ್ನು ನೀನು ಉಳಿಸಬಾರ್ದು. ಅವರ ಒಳ್ಳೆ ಒಳ್ಳೆ ಆಡು ಕುರಿಗಳನ್ನು ಏನ್ ಮಾಡ್ಬೇಕು? ಕೊಂದು ಬರ್ಬೇಕೆಂಬುದಾಗಿ ಹೇಳುವಾಗ ಸೌಲನು ಏನ್ ಮಾಡ್ತಾರೆ? ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ರಾಜನನ್ನು ಸೆರೆ ಹಿಡಿದ. ಅವರ ಕುರಿ ಟಗರುಗಳನ್ನು ಏನ್ ಮಾಡ್ತಾನೆ? ಒಂದೊಂದನ್ನು ಸೆರೆ ಹಿಡಿದು ತರ್ತಾ ಇದ್ದಾನೆ. ಆಗ ಸಾಮುವೇಲನು ನೋಡ್ತಾನೆ. ಸಾಮುವೇಲನು ನೋಡುವಾಗ ಅವನಿಗೆ ಬೇಸರವಾಗ್ತದೆ. ಆಗ ದೇವರು ಸಾಮುವೇಲನ ಜೊತೆ ಮಾತನಾಡ್ತಿದ್ದಾನೆ, ನಾನು ಅವನನ್ನು ತಳ್ಳಿ ಬಿಟ್ಟಿದ್ದೇನೆ, ಅವನ ಬದಲಾಗಿ ಬೇರೊಬ್ಬನನ್ನು ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅಂತ ಒಂದು ಸಂದರ್ಭದಲ್ಲಿ ಸೌಲನು ಮಾಡಿದ ಕಾರ್ಯ ಏನಂತ ಹೇಳಿದ್ರೆ, ನೋಡಿ ಆ ವಾಕ್ಯ ಓದಿ. 1 ಸಾಮುವೇಲ ಪುಸ್ತಕ 5ನೇ ಅಧ್ಯಾಯ 23ನೇ ವಾಕ್ಯ ಓದುವುದಾದ್ರೆ ನಮಗೆ ಅದನ್ನು ಗಮನಿಸಲಿಕ್ಕೆ ಸಾಧ್ಯ. 1 ಸಾಮುವೇಲ ಪುಸ್ತಕ 5ನೇ ಅಧ್ಯಾಯ 23ನೇ ವಾಕ್ಯ. ಈಗಲಾದರೂ ನಿನ್ನ ಅರಸುತನ ನಿಲ್ಲುವುದಿಲ್ಲ, ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದದ್ರಿಂದ
ಒಂದು ಹೇಳಿದನು. ಹಾಗಾದ್ರೆ ಇವನು ದೇವರ ಮಾತನ್ನು ಬಿಟ್ಟ ಕಾರಣ ಏನು ಗೊತ್ತಿಲ್ಲ, ಅವನ ಜೀವಿತದಲ್ಲಿದ್ದ ಅಹಂಕಾರವಾಗಿದೆ. ಅದಕ್ಕೆ 1 ಸಾಮುವೇಲ ಪುಸ್ತಕ ಅದರಲ್ಲಿ 15ನೇ ಅಧ್ಯಾಯ 23ನೇ ವಾಕ್ಯ ಓದುವುದಾದ್ರೆ, 1 ಸಾಮುವೇಲ ಪುಸ್ತಕ 15ನೇ ಅಧ್ಯಾಯ ಅದರಲ್ಲಿ 23ನೇ ವಾಕ್ಯ ಹೇಳ್ತದೆ, ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯ ಭಕ್ತಿಯು ವಿಗ್ರಹಾರಾಧನೆಗೆ ಸಮಾನವಾಗಿರುವುದು ಎಂಬುದಾಗಿ. ಹಾಗಾದ್ರೆ ಹಠ ಏನಂತ, ಹಠ ಮಾಡಿದ್ರೆ ಏನಾಗ್ತದೆ? ಅವಿಧೇಯತ್ವ ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರ್ತದೆ, ಹಠವು ಮಿಥ್ಯ ಭಕ್ತಿ ವಿಗ್ರಹಾರಾಧನೆ ಮಾಡಬೇಕಾಗಿಲ್ಲ. ನಮ್ಮ ಒಳಗೆ ಒಂದು ಹಠ ಇದ್ರೆ ಅದು ಯಾವುದಕ್ಕೆ ಸಮಾನತೆ? ವಿಗ್ರಹಾರಾಧನೆಗೆ. ಈ ಸೌಲನ ಕ್ಯಾರೆಕ್ಟರ್ ಅದೇ ಆಗಿತ್ತು. ನಾನು ಹಾಗೆ ಮಾಡಿದ್ರೆ ಏನಾಯ್ತು? ನಾನು ದೇವರಿಗೆ ಯಜ್ಞ ಮಾಡ್ಲಿಕ್ಕೆ ಅಲ್ಲ ಕುರಿಯನ್ನು ತಂದದ್ದು, ಅಂದ್ರೆ ದೇವರಿಗೆ ಫೇವರ್ ಮಾಡ್ಲಿಕ್ಕೆ ಹೋದದ್ದು. ನಾವು ದೇವರಿಗೆ ಫೇವರ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮಗೆ ದೇವರು ಫೇವರ್ ಮಾಡ್ಬೇಕು. ಆಮೇಲೆ ದೇವರು ನಮ್ಮ ಜೀವಿತದಲ್ಲಿ ಬರದೇ ಇದ್ರೆ ಇವತ್ತು ನಾವು ನಾಶವಾಗ್ತಿದ್ದೇವೆ. ಇಲ್ಲಿ ನೋಡಿ, ಆ ಒಂದು ಸಂಗತಿಯನ್ನು ಅಲ್ಲಿ ಹೇಳುವಾಗ ನೋಡಿ, ಅಲ್ಲಿ ಬೈಬಲ್ ಇರ್ತದೆ ನಂತರ ವಾಕ್ಯ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ರಿಂದ ಆತ ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು ಎಂಬುದಾಗಿ. ಆಗ ಅಲ್ಲಿ ವಾಕ್ಯ ಇರ್ತದೆ, 30ನೇ ವಾಕ್ಯ ಓದಿ ನೋಡಿ. 30ನೇ ವಾಕ್ಯದಲ್ಲಿ ಅವ್ರು ಹೇಳ್ತಾರೆ, ನಾನು ಪಾಪ ಮಾಡಿದ್ದೇನೆ, ದಯವಿಟ್ಟು ಇಸ್ರೇಲರ ಮುಂದೆಯೂ ಜನರ ಹಿರಿಯರ ಮುಂದೆಯೂ ನನ್ನ ಮಾನವನ್ನು ಉಳಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ಯಾರ ಹತ್ರ ಕ್ಷಮೆ ಕೇಳಿಲ್ಲ, ದೇವರ ಹತ್ರ ಕ್ಷಮೆ ಕೇಳಿಲ್ಲ. ಅವನು ಯಾರ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ? ಸಾಮುವೇಲನ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ. ದಯವಿಟ್ಟು ನನ್ನ ಮಾನವನ್ನು ಉಳಿಸು ಎಂಬುದಾಗಿ ಅವನು ತನ್ನ ಮಾನವನ್ನು ಉಳಿಸ್ಲಿಕ್ಕೋಸ್ಕರ ಮನುಷ್ಯನ ಹತ್ರ ಮೊರೆ ಇಡುತ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ಯಾವ ಮನುಷ್ಯನು ನಿನ್ನ ಮಾನವನ್ನು ಉಳಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಮಾನವನ್ನು ಗೌರವವನ್ನು ಕೊಡುವವರು ಪರಲೋಕದ ದೇವರಾಗಿದ್ದಾನೆ. ನೀನು ಆತನ ಸನ್ನಿಧಾನಕ್ಕೆ ರಿಪೆಂಟ್ ಆಗುತ್ತಾದ್ರೆ, ನೀನು ಆತನ ಸನ್ನಿಧಾನದಲ್ಲಿ ಓದಿ ಮಾನಸಾಂತರದೊಂದಿಗೆ ದೇವರೇ ನಾನು ಮಾಡಿ ತಪ್ಪಾಯ್ತು ಎಂಬುದಾಗಿ ಹೇಳುವುದಾದ್ರೆ ನಿಶ್ಚಯವಾಗಿ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಅವನು ಹೇಳ್ತಾ ಇದ್ದಾನೆ, ನನ್ನ ಮಾನವನ್ನು ನೀನು ಕಾಪಾಡು. ಮತ್ತೆ ನನ್ನ ಜೊತೆ ನೀನು ಹಿಂತಿರುಗಿ ಬಾ ಎಂದು ಹೇಳಲು ಅವನ ಜೊತೆ ಹೋದನು. ಅಂದ್ರೆ ಇವನು ಯಾಕೆ ಹೇಳ್ತಾನೆ ಹೇಳಿ ಗೊತ್ತಿದ್ದ? ಅವನು ಹೇಳ್ತಾನೆ, ನಿನ್ನ ದೇವರು ಹೇಳ್ತಾನೆ, ನನ್ನ ದೇವರಲ್ಲ. ಇವನು ಹೇಳ್ಬೇಕು, ನನ್ನ ದೇವರು ಹೇಳ್ಬೇಕಿತ್ತು, ಸಾಮೂವೇಲ ನಿನ್ನ ದೇವರು ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ನೀನು ದೇವರ ಸನ್ನಿಧಾನದಲ್ಲಿ ಯಾವುದೇ ತಪ್ಪು ಮಾಡು, ಯಾವುದೇ ಪಾಪ ಮಾಡು, ದೇವರ ಸನ್ನಿಧಾನದಲ್ಲಿ ಮಾನಸಾಂತರದೊಂದಿಗೆ ಬರುವುದಾದ್ರೆ ದೇವರು ಕ್ಷಮಾಪಣೆ ಕೊಡದೆ ನಿನಗೆ ಕಳಿಸುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ದಾವೀದ ತಪ್ಪು ಮಾಡಿದ, ಕೊಲೆ ಮಾಡಿದ. ಆ ಸಂದರ್ಭದಲ್ಲಿ ಅವನು ಮಾಡಿದ ಪ್ರಾರ್ಥನೆ ಗೊತ್ತಿಲ್ಲ. ಪ್ರವಾದಿ ಬಂದು ಹೇಳ್ತಾನೆ, ನಾತಾನ ಹೇಳ್ತಾನೆ, ನೀನು ತಪ್ಪು ಮಾಡಿದ್ದಿ, ನಿನ್ನ ದೇವರು ಶಿಕ್ಷೆ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಅವನು ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಟ್ಟ. ಏನು ಪಶ್ಚಾತ್ತಾಪ ಪಟ್ಟ? ಅದು 2 ಸಾಮುವೇಲ ಪುಸ್ತಕ 12ನೇ ಅಧ್ಯಾಯ 13ನೇ ವಾಕ್ಯ ಓದಿದ್ರು. 2 ಸಾಮುವೇಲ 12:13. ಆಗ ದಾವೀದನು ನಾತಾನನಿಗೆ ಏನು ಹೇಳಿದವ? ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ. ಹಾಗಾದ್ರೆ ಯಾರೆಲ್ಲ ದೇವರ ಬಳಿಗೆ ಓಡಿ ಬರ್ತಾರ, ದೇವರ ಬಳಿಯಲ್ಲಿ ಕ್ಷಮೆ ಕೇಳ್ತಾರೆ, ಅವರನ್ನು ದೇವರು ಕ್ಷಮಿಸ್ತಾನೆ. ಸೌಲನಿಗೆ ಕ್ಷಮೆ ಸಿಗ್ಲಿಲ್ಲ. ಯಾಕೆ? ಅವನು ಯಾರ ಹತ್ರ ಕೇಳಿದ್ದು? ಸಾಮುವೇಲನ ಹತ್ರ ಕೇಳಿದ್ದು. ಯಾಕೆ? ಅವನ ಮರ್ಯಾದೆ ಉಳಿಸಬೇಕೆಂಬುದಾಗಿ. ನಾನು ಹೇಳ್ತೇನೆ, ನಿನ್ನ ಮರ್ಯಾದೆ ಹೋದರೂ ತೊಂದರೆ ಇಲ್ಲ, ದೇವರ ಮರ್ಯಾದೆಯನ್ನು ನಾವು ಕಾಪಾಡಬೇಕು. ಅಲ್ಲಿ ದೇವರ ಗೌರವಕ್ಕೆ ನಾವು ಕೇಡು ಮಾಡುವ ಹಾಗೆ ಮಾಡಬಾರದು. ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನೀನು ದೇವರ ಬಳಿಗೆ ಬರುವಾಗ ದೇವರಿಂದ ಎಲ್ಲದಿಂದ ಬಿಡುಗಡೆ ಮಾಡುವ ದೇವರಾಗಿದ್ದಾನೆ. ಇಲ್ಲಿ ಇಸ್ರೇಲ್ 20 ವರ್ಷಗಳಿಂದ ಅವರಿಗೆ ಬಿಡುಗಡೆ ಇಲ್ಲದಿರುವಾಗ ಸಾಮುವೇಲನ ಬಳಿಗೆ ಬರುವಾಗ ಸಾಮುವೇಲ ಹೇಳ್ತಾ ಇದ್ದಾನೆ, ನೀವು ಮಾನಸಾಂತರ ಹೊಂದಿ ಮಿಚ್ಚಿಗೆ ಬನ್ರಿ, ಒಂದು ಅನ್ಯೋನ್ಯತೆ ಕೂಟಕ್ಕೆ ಬನ್ರಿ, ನಾವೆಲ್ಲ ನಿಮಗೆ ಪ್ರಾರ್ಥನೆ ಮಾಡುವವರು, ನಾವೆಲ್ಲ ನಿಮ್ಮ ಸಂಗಡದಲ್ಲಿ ನಿಮ್ಮ ಜೊತೆ ನಿಲ್ಲುವವರಾಗಿದ್ದೇವೆ ಎಂಬುದಾಗಿ ಅವರು ಬರುವಾಗ ಆ ಮಿಚ್ಚಿಗೆ ಬಂದರು. ಅವರು ಸಾಮುವೇಲ ಏನು ತೆಗೀರಿ ಎಂಬುದಾಗಿ ಹೇಳುವಾಗ ಅವರು ಆ
ವಿಗ್ರಹವನ್ನು ತೆಗೆದರು. ಮಾತ್ರವಲ್ಲ, ಆಗ ಅವರು ಆ ಸ್ಥಳದಲ್ಲಿ ಅವರು ಒಟ್ಟುಗೂಡುವುದನ್ನು ದೇವರ ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ 7ನೇ ವಾಕ್ಯ ಬರುವಾಗ, 1 ಸಾಮುವೇಲ ಪುಸ್ತಕ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವರು ಮಿಚ್ಚೆಯಲ್ಲಿ ಕೂಡಿ ಬಂದರೆಂಬ ವರ್ತಮಾನ ಫಿಲಿಷ್ಟಿಯರಿಗೆ ಗೊತ್ತಾಗ ಅವರ ಪ್ರಭುಗಳು ಇಸ್ರಾಯೇಲರಿಗೆ ವಿರೋಧವಾಗಿ ಹೊರಟರು ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾವಾಗ ಸಭೆಯಾಗಿ ಕೂಡಿ ಬರುವಾಗ ಅವನಿಗೆ ಗೊತ್ತಾಯ್ತು ಏನಂತ ಹೇಳಿದ್ರೆ, ಇನ್ನು ಇವರನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಇವರ ಮಕ್ಕಳನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಬಂದದ್ದು ಈ ದೇವರ ಒಂದು ಸಭೆಯಲ್ಲಿ, ಅಲ್ಲಿ ದೇವರ ಮಕ್ಕಳ ಒಂದು ಅನ್ಯೋನ್ಯತೆ ಕೂಟದಲ್ಲಿ. ಅದಕ್ಕೆ ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆದು, ಎಷ್ಟೋ ರಮ್ಯವಾಗಿದೆ. ಇದು ಎಷ್ಟೋ ಒಳ್ಳೆದು, ಎಷ್ಟೋ ರಮ್ಯವಾಗಿದೆ. ಅಲ್ಲಿ ದೇವರ ಮೇಜಿನಲ್ಲಿ ಒಟ್ಟಾಗಿ ಪಾಲು ತೆಗೆದು ಎಷ್ಟೋ ರಮ್ಯವಾಗಿದೆ. ಇವತ್ತು ನಾವೆಲ್ಲರೂ ಸೇರಿದ್ದು ಒಂದು ಅನ್ಯೋನ್ಯತೆ ಭಿಕ್ಷೆಯಲ್ಲಿ ಕುಡಿದೇವೆ. ಭಿಕ್ಷೆಯಲ್ಲಿ ಕುಡಿದು ಯಾರಿಗೆ ಗೊತ್ತಾಗ್ತದೆ? ಸೈತಾನನಿಗೆ ಗೊತ್ತಾಯ್ತದೆ. ಯಾಕೆ ಗೊತ್ತಿದ್ದ? ಅವರನ್ನು ತಿರುಗಿ ತಗೊಳ್ಳಿಕ್ಕೆ 20 ವರ್ಷದಿಂದ ಕಪಿ ಮುಷ್ಟಿಯಲ್ಲಿ ಹಿಡಿದಿದ್ದ. ತಿರುಗಿ ನಾನು ಅವರನ್ನು ಪಡೆದುಕೊಳ್ಬೇಕಾದ್ರೆ ನಾನು ಅವರ ವಿರುದ್ಧ ಬರಬೇಕೆಂಬುದಾಗಿ ಅವನು ಹಿಂಬಾಲಿಸಿ ಬರ್ತಾ ಇದ್ದಾನೆ. ಹಿಂಬಾಲಿಸಿ ಬರುವಾಗ ಏನಾಗ್ತದೆ ಮುಂದಿನ ಬೇಗನೆ ಪ್ರೇಸರು ಸುಮ್ಮನಿರಬೇಡ. ಕೂಡಲೇ ಏನ್ ಮಾಡಿದ ಅಂತ ಹೇಳಿದ್ರೆ, ಅವನು ಏನ್ ಮಾಡಿದಂತೆ, ಅವರೆಲ್ಲರೂ ಬಂದು ಅಲ್ಲಿ ಅವರ ನಾಯಕನಾದ ಸಾಮುವೇಲನ ಬಳಿಗೆ ಹೋಗ್ತಾ ಇದ್ದಾರೆ. ಸಾಮುವೇಲನ ಹತ್ರ ಬಂದು ಹೇಳ್ತಾ ಇದ್ದಾರೆ, ನೀನು ಸುಮ್ಮನೆ ಇರಬೇಡ, ನೀನು ಪ್ರಾರ್ಥನೆ ಮಾಡು, ನೀನು ಪ್ರಾರ್ಥನೆ ಮಾಡು ಎಂಬುದಾಗಿ. ಇವತ್ತು ದೇವರ ಮಕ್ಕಳೇ, ದೇವರು ಈ ಒಂದು ಕುಟುಂಬವನ್ನು ಕೊಟ್ಟದ್ದು ಪ್ರಾರ್ಥನೆ ಮಾಡಲಿಕ್ಕೆ. ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವಾಗ, ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳುವಾಗ, ನಾನು ಹೇಳ್ತೇನೆ, ಶತ್ರುವಾದವನು ಒಂದು ದಾರಿಯಲ್ಲಿ ಬಂದರೆ 7 ದಾರಿಯಲ್ಲಿ ಓಡುವ ಹಾಗೆ ದೇವರು ಮಾಡುವವನಾಗಿದ್ದಾನೆ. ನಾನು ಹೇಳ್ತೇನೆ, ಯಾವ ಶತ್ರು ನಿನ್ನ ಮುಂದೆ ನಿಲ್ಲದಾಗೆ ದೇವರು ಕಾರ್ಯ ಮಾಡುತ್ತಾನೆ. ಶತ್ರುವಿಗೆ ಭಯವನ್ನು ತರುವ ದೇವರು ನಮ್ಮ ದೇವರಾಗಿದ್ದಾನೆ. ಹಾಗಾಗಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಜೀವಿತದಲ್ಲಿ ನೀನು ದೇವರ ಸಭೆಗೆ ಬರುವಾಗ ನಿನ್ನ ಶತ್ರುವಿಗೆ ಭಯಪಡಬೇಡ. ನೀನು ದೇವರಿಗೆ ಭಯಪಟ್ಟು ಜೀವಿಸುವಾಗ ದೇವರ ಶತ್ರು ಭಯಪಡುವಂತೆ ದೇವರು ಮಾಡುವವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಆಗ ಸಾಮುವೇಲನು ಮಾಡಿದ ಮೊದಲ ಕಾರ್ಯ ಏನಂತ ಹೇಳಿದ್ರೆ, ಅವನು ಯಜ್ಞವನ್ನು ಅರ್ಪಿಸಿದ. ಅಲ್ಲಿ ಯಜ್ಞವನ್ನು ಅರ್ಪಿಸಿದ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಏನೇ ದೇವರ ಕೆಲಸ ಮಾಡಬೇಕಾದ್ರೆ ಒಂದು ಯಜ್ಞವನ್ನು ಅರ್ಪಿಸಬೇಕು. ಇವತ್ತು ನಮಗೋಸ್ಕರ ಯೇಸು ಸ್ವಾಮಿ 2024 ವರ್ಷಗಳಿಂದ ಆ ಕಲ್ವಾರಿ ಪೂಜೆಯಲ್ಲಿ ಯಜ್ಞವಾಗಿ ಅರ್ಪಿತನಾದದನ್ನು ಇವತ್ತು ನಾವು ಅಲ್ಲಿ ಪಸ್ಕ ಎಂಬ ಆ ಹಬ್ಬವನ್ನು ಆಚರಿಸಲಿಕ್ಕೆ ಕಾರಣವೇ ಅದಾಗಿದೆ. ಯೇಸು ನಮಗೋಸ್ಕರ ಯಜ್ಞದ ಕುರಿಯಾದನೇ ಅಂತ. ಅಲ್ಲೆಲ್ಲೂಯ್ಯ. ಇವತ್ತು ಆತನನ್ನು ಮುಂದೆ ಇರುವಾಗ, ಆತನ ರಕ್ತವನ್ನು ಮುಂದೆ ಇರುವಾಗ, ಆತನ ರಕ್ತಕ್ಕೆ ಸೈತಾನ ಏನ್ ಮಾಡ್ತಾನೆ? ಅವನು ನಡುಗುತ್ತಾನೆ. ಸೈತಾನ ಯಾವುದಕ್ಕೆ ಎದುರುವುದಿಲ್ಲ, ಯೇಸುವಿನ ರಕ್ತಕ್ಕೆ ಎದುರುತ್ತಾನೆ. ಅಲ್ಲೆಲ್ಲೂಯ್ಯ. ಯೇಸುವಿನ ನಾಮಕ್ಕೆ ಅವನು ಹೆದರುತ್ತಾನೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಶಕ್ತಿ ಉಂಟು. ಇವತ್ತು ನೀವು ಅದರಲ್ಲಿ ಪಾಲು ತೆಗೆದುಕೊಂಡ್ರಿ, ನಿಜವಾಗಿ ಆ ಶಕ್ತಿಯನ್ನು ನೀವು ಅನುಭವಿಸಲಿಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲೆಲ್ಲೂಯ್ಯ. ಇವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಒಂದು ಸಮಯದಲ್ಲಿ ಅವನು ಸರ್ವಾಂಗ ಹೋಮವನ್ನು ಅರ್ಪಿಸಿದಾಗ ನಂತರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾನೆ. ಇಸ್ರಾಯೇಲ ದೇವರಿಗೆ ಮೊರೆ ಇಡಲು ಅವನು ಸದುತ್ತರವನ್ನು ದಯಪಾಲಿಸಿದನು. ಹೇಗೆಂದರೆ, ಸಾಮುವೇಲನು ಯಜ್ಞವನ್ನು ಅರ್ಪಿಸುವ ವೇಳೆಯಲ್ಲಿ ಫಿಲಿಷ್ಟಿಯರು ಯುದ್ಧಕ್ಕೋಸ್ಕರ ಸಮೀಪಿಸಲಾಗಿ ಯೆಹೋವನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರ ಮುಂದೆ ಸೋತು ಹೋಗುವಾಗೆ ಮಾಡಿದರು. ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲೂಯ್ಯ. ನಿನ್ನ ವಿರುದ್ಧ ಬಂದ ಶತ್ರು ನಿನ್ನ ಮುಂದೆ ನಿಲ್ಲಲಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಿಲ್ಲ? ನಿನ್ನ ದೇವರು ದೊಡ್ಡವನಾಗಿದ್ದಾನೆ, ನಿನ್ನ ಕರ್ತನು ದೊಡ್ಡವನಾಗಿದ್ದಾನೆ. ಅವನ ಮುಂದೆ ಶತ್ರು ಯಾವುದೇ ಕಾರ್ಯ ನಡೀಲಿಕ್ಕೆ ದೇವರು ಬಿಡುವುದಿಲ್ಲ. ಇವತ್ತು ನಿನ್ನ ಕುಟುಂಬದಲ್ಲಿ ಈ ಒಂದು ಸಮಸ್ಯೆಯಲ್ಲಿ ಹೋಗುವುದಾದ್ರೆ ದೇವರ ಬಳಿಗೆ ಓಡಿ ಬಾ, ದೇವರನ್ನು ಕೂಗು. ದೇವರು ಶತ್ರುವಿನ ಮೇಲೆ ಜಯವನ್ನು ಕೊಡುವವನಾಗಿದ್ದಾನೆ. 20 ವರ್ಷದಲ್ಲಿ ಕಾಣದ ಜಯವನ್ನು ದೇವರು ಕೂಡಲೇ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕಾರಣ ಏನಂತ ಹೇಳಿದ್ರೆ, ಅವರು ಮಾನಸಾಂತರ ಪಟ್ಟರು, ಅನ್ಯೋನ್ಯತೆಗೆ ಬಂದರು. ಅವರು ಒಟ್ಟಾಗಿ ಯಜ್ಞವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೇವರ ಕಾರ್ಯಗಳಲ್ಲಿ ನಡೆಯಲಿಕ್ಕೆ ಸಾಧ್ಯವಾಯಿತು. ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳು, ನಿಮ್ಮ ಜೀವಿತದಲ್ಲಿ ಆತನ ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ದೇವರ ಬಳಿಗೆ ಬರುವಾಗ ಶತ್ರು ತಡೆಯಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಶತ್ರುವಿನ ತಡೆಗೆ ನಾವು ಕಿವಿಗೊಡಬಾರದು. ಏನೇ ಆದರೂ ಸಹ ನಾನು ಇವತ್ತು ಹೋಗ್ತೇನೆ, ನಾನು ಇವತ್ತು ದೇವರ ಮಂದಿರದಲ್ಲಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಆತನ ಇರುವುದರಿಂದಲೇ, ಆತನ ಜೀವಿಸುವುದರಿಂದಲೇ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಎಷ್ಟು ಜನ ಆ ಒಂದು ಮನೋಭಾವದಿಂದ ಬರ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ದೇವರಿಗೆ ಒಂದು ದೊಡ್ಡ ಉದ್ದೇಶ ಉಂಟು. ಹಲ್ಲೆಲೂಯಾ. ದೇವರು ತನ್ನ ಮಕ್ಕಳನ್ನು ಕೈ ಬಿಡುವುದೇ ಇಲ್ಲ. ದೇವರು ಕಾಯ್ತಾ ಇರ್ತಾನೆ.
ತಿರುಗಿ ಯಾವಾಗ ಬರ್ತಾರೆ, ತಿರುಗಿ ಆ ತಪ್ಪಿ ಹೋದ ಮಗನನ್ನು ಕಾಯ್ತಾ ಇದ್ರು. ಅವನು ಬಂದ ಕೂಡಲೇ ಅವರನ್ನು ಅಪ್ಪಿಕೊಂಡ್ರು. ಇವತ್ತು ನಾನು ಹೇಳ್ತೇನೆ, ಯಾರೆಲ್ಲ ದೇವರಿಗೋಸ್ಕರ ನಿಲ್ತಾರೋ ಅವರನ್ನು ದೇವರು ಸನ್ಮಾನಿಸುವವನಾಗಿದ್ದಾರೆ. ದೇವರ ವಾಕ್ಯ ನನ್ನನ್ನು ಸನ್ಮಾನಿಸುವವನು ನಾನೇನ್ ಮಾಡ್ತೇನೆ, ಸನ್ಮಾನಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾನೆ. ಇಲ್ಲಿ ನೋಡಿ, ಶತ್ರು ಬರುವಾಗ ಅವರು ಪ್ರಾರ್ಥನೆಯನ್ನು ನಿಲ್ಲಿಸಲಿಲ್ಲ. ಇವತ್ತು ನಾವು ಹೇಳ್ತೇನೆ, ಏನು ನಿಲ್ಲಿಸಿದ್ರೆ ಪ್ರಾರ್ಥನೆ ನಿಲ್ಲಿಸಬಾರ್ದು. ಅದಕ್ಕೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಅಂತ ವಾಕ್ಯ ಹೇಳ್ತದೆ. ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳ್ತದೆ. ಅವರು ಪ್ರಾರ್ಥನೆ ಮಾಡುವಾಗಲೇ ಶತ್ರುವಿನ ಬಾಲಗಳು ಮುರಿದು ಹೋಯಿತು ಎಂಬುದಾಗಿ ಸತ್ಯವೇದದಲ್ಲಿ ಕಾಣಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಇವತ್ತು ಶತ್ರುವಿನ ಕೈಗೆ ಹೋಗ್ಲಿಕ್ಕೆ ಕಾರಣ ಏನು? ದೇವರು ಕೈ ಬಿಟ್ಟದ್ರಿಂದ. ಶತ್ರುವಿನ ಕೈಗೆ ಕೊಟ್ಟದ್ದು ಯಾರು? ಫಿಲಿಸ್ತರ ಕೈಗೆ ಕೊಟ್ಟದ್ದು ಯಾರು? ದೇವರೇ ಕೊಟ್ಟದ್ದು. ಯಾಕೆ ಗೊತ್ತಿಲ್ಲ? ಇವರು ದೇವರನ್ನು ಬಿಟ್ಟು ದೂರ ಹೋದದ್ರಿಂದ. ಹಲ್ಲೆಲೂಯಾ. ಇವತ್ತು ಕೆಲವೊಂದು ಕಷ್ಟ ಬರ್ತದೆ, ಕೆಲವೊಂದು ಹೋರಾಟ ಬರ್ತದೆ. ಯಾಕೆ ಗೊತ್ತಿಲ್ಲ? ಅದು ನಮ್ಮನ್ನು ಸರಿಪಡಿಸಲಿಕ್ಕೋಸ್ಕರ. ನಾವು ತಿರುಗಿ ದೇವರ ಬಳಿಗೆ ಹೆಚ್ಚಾಗಿ ಆಳವಾಗಿ ಬೇರೂರುವುದಕ್ಕೋಸ್ಕರ ದೇವರು ಕೆಲವೊಂದು ಕಾರ್ಯಗಳಿಗೆ ಅನುಮತಿ ಕೊಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ನಾವು ದೇವರ ಬಳಿಗೆ ಓಡಿ ಬರುವುದಾದರೆ, ಪ್ರಾರ್ಥನೆ ಮಾಡುವುದಾದರೆ, ದೇವರು ಅತ್ಯಂತವಾದ ಅದ್ಭುತವಾದ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಯಾರೆಲ್ಲ ದೇವರನ್ನು ಆಶ್ರಯಿಸ್ತಾರೆ ಅವರನ್ನು ದೇವರು ಕೈ ಬಿಡುವ ದೇವರಲ್ಲ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಅಂತ ಒಂದು ಸಂದರ್ಭದಲ್ಲಿ ಸಾಮುವೇಲನು ಒಂದು ಕಾರ್ಯವನ್ನು ಮಾಡ್ತಾನೆ. ಏನು ಕಾರ್ಯ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ವಾಕ್ಯ ಇರ್ತದೆ, ಆದ್ರೆ 12ನೇ ವಾಕ್ಯ. ನೋಡಿ, ಇಲ್ಲಿ ಅವನು ಒಂದು ಕಾರ್ಯ ಮಾಡ್ತಾನೆ. ಏನ್ ಕಾರ್ಯ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಕಲ್ಲನ್ನು ಇಡ್ತಾನೆ. ಕಲ್ಲ ಅಂತ ಹೇಳಿದ್ರೆ ಶಿಲೆ. ಒಂದು ಕಲ್ಲನ್ನು ಹುಡ್ತಾನೆ. ಯಾಕೆ ಕಲ್ಲನ್ನು ಹುಡ್ತಾನೆ ಅಂತ ಹೇಳಿದ್ರೆ, ಇದುವರೆಗೆ ದೇವರು ನನಗೆ ಸಹಾಯ ಮಾಡಿದ್ದಾನೆ. ನಾವು ಯಾವಾಗಲೂ ದೇವರ ಉಪಕಾರವನ್ನು ಏನ್ ಮಾಡ್ತೇವೆ? ಬೇಗನೆ ಮರಿತೇವೆ. ಅಲ್ಲಿ ಎಷ್ಟು ನಿಮ್ಮ ಜೀವಿತದಲ್ಲಿ ಎಷ್ಟು ಉಪಕಾರ ಮಾಡಿದ್ದಾನೆ. ಒಂದು ಕಷ್ಟ ಬರುವಾಗ ನಾವು ಅದನ್ನು ಮರ್ತು ಬಿಡ್ತೇವೆ. ಅಲ್ಲೆಲ್ಲೂಯ್ಯ. ಇವತ್ತು ಹೇಳ್ಬೇಕು, ಆನೆ ಮಲ್ತಿದ್ದೀನಿ, ಈಗಿಲ್ಲ ಮಾಡ್ತೇವೆ. ಅಲ್ಲೆಲ್ಲೂಯ್ಯ. ಕರ್ತನಿಗೆ ಸ್ತೋತ್ರವಾಗಲಿ. ನಾವು ನಂಬಿಕೆಯನ್ನು ಬಿಡಬಾರ್ದು. ಇಲ್ಲಿ ಆ ಜನರಿಗೆ ನಂಬಿಕೆ ಬಿಡಬಾರ್ದು ಅಂತ ಹೇಳಿ ಅದನ್ನು ಗುರುತಿಗೋಸ್ಕರ ಒಂದು ಕಲ್ಲನ್ನಿಟ್ಟು ಹೇಳ್ತಾ ಇದ್ದಾರೆ, ಇದುವರೆಗೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಎಷ್ಟು ಜನ ಹೇಳ್ತೀನಿ, ನನ್ನ ದೇವರು ಎಬಿನೇಸರ್ ಆಗಿದ್ದಾನೆ, ನಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ಅಲ್ಲಿ ಅಲ್ಲೊಂದು ಶಿಲೆಯನ್ನು ಇಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ನಂತರ ವಾಕ್ಯ ಹೇಳ್ತದೆ, ಮುಂದೆ ಬೇಗ ಹಲ್ಲೆಲೂಯಾ. ಹೋದವ ಏನ್ ಮಾಡಲಿಲ್ಲ, ಇನ್ನು ಬರುವುದಿಲ್ಲ. ಹೇಳ್ರಿ, ಇನ್ನು ಬರುತ್ತಿಲ್ಲ. ಒಮ್ಮೆ ಹೋದವ ತಿರುಗಿ ಬರೋದಾಗಿ ದೇವರು ಮಾಡ್ತಾನೆ. ಯಾಕೆ ಗೊತ್ತಿಲ್ಲ? ಹಲ್ಲೆಲೂಯಾ. ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ನನ್ನ ದೇವರು ಎಬಿನೇಸರ್ ಆಗಿದ್ದಾನೆ. ದೇವರು ತನ್ನ ಮಕ್ಕಳನ್ನು ಪರಿಪಾಲಿಸುವ ದೇವರಾಗಿದ್ದಾನೆ. ತನ್ನ ಮಕ್ಕಳ ತಲೆಯನ್ನು ಎತ್ತುವವನಾಗಿದ್ದಾನೆ. ಆಮೇಲೆ ತಿರುಗಿ ಬರಲಿಲ್ಲ ಅಂತ ಬೈಬಲ್ ಇರ್ತದೆ. ಮತ್ತೆ ಅಲ್ಲಿ ಏನೆಲ್ಲ ಕಳೆದುಕೊಂಡ್ರು ಅದೆಲ್ಲ ತಿರುಗಿ ಪಡೆದುಕೊಂಡ್ರಂತೆ. ಎಷ್ಟು ಜನ ನಂಬ್ತೇನೆ? ಹಲ್ಲೆಲೂಯಾ. ನೀನು ಕಳೆದುಕೊಂಡ ಸಮಾಧಾನ ದೇವರು ತಿರುಗಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೀನು ಕಳೆದುಕೊಂಡ ಆರೋಗ್ಯವನ್ನು ದೇವರು ತಿರುಗಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ನನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಓ ರಿಕಲಬ ಕಲಬಲ ಶಬ್ದ ನಾನು ನಂಬ್ತೇನೆ. ಇವತ್ತು ನೀನು ಏನು ಕಳೆದುಕೊಂಡಿದೆಯಲ್ಲ ಅದಕ್ಕೆ 2ರಷ್ಟು ದೇವರು ಮಾನವನ ಗೌರವವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನನ್ನ ದೇವರಿಗೆ ಆಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ನಿನ್ನ ಜೀವಿತದಲ್ಲಿ ಸೈತಾನ ಏನು ಕಸಕೊಂಡಲ್ಲ, ಅದರ ಬದಲಾಗಿ ದೇವರು ತಿರುಗಿ ಎಲ್ಲ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆರೋಗ್ಯ ಕಳೆದುಕೊಂಡವರಿಗೆ ಆರೋಗ್ಯ ದೇವರು ಕೊಡ್ತಾನೆ. ಅಲ್ಲಿ ಜಾಗ ಕಳೆದುಕೊಂಡವರಿಗೆ ಜಾಗ ತಿರುಗಿ ಬರ್ತದೆ. ಎಷ್ಟು ಜನ ಬಿಲಿ ಮಾಡ್ತಾರೆ? ಆಮೇಲೆ ಹಲ್ಲೆಲೂಯಾ. ಮಕ್ಕಳನ್ನು ಕಳೆದುಕೊಂಡವರಿಗೆ ತಿರುಗಿ ಮಕ್ಕಳನ್ನು ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಆ ದೇವರು ಕೊಡುವ ದೇವರು ಮಾತ್ರ, ತೆಗೆದುಕೊಡುವ ದೇವರಲ್ಲ. ಅಲ್ಲಿ ಆತನ ಕೈ ಮೋಟು ಕೈ ಅಲ್ಲ. ನಿಮ್ಮ ಪಾಪವೇ ಆತನ ಮುಂದೆ ಅಡ್ಡಗೋಡೆಯಾಗಿದೆ ಅಂತ. ಹಾಗಾದ್ರೆ ನಮ್ಮ ದೇವರ ಸನ್ನಿಧಿಯಲ್ಲಿ ಪಾಪದ ಅರಿಕೆಯೊಂದಿಗೆ ಬರುವಾಗ, ಅನ್ಯೊಂದಿಗೆ ಬರುವಾಗ, ದೇವರ ಸನ್ನಿಧಿಯಲ್ಲಿ ಯಜ್ಞವನ್ನು ಅರ್ಪಿಸುವಾಗ, ದೇವರಿಗೆ ಮೊರೆ ಇಡುವಾಗ ಶತ್ರು ಏನ್ ಮಾಡ್ತಾನೆ? ಅವನು ಓಡಿ ಹೋಗ್ತಾನೆ. ಓಡಿದವ ತಿರುಗಿ ಬರುವುದಿಲ್ಲ. ಮಾತ್ರವಲ್ಲ, ಕಳೆದುಕೊಂಡದನ್ನು ತಿರುಗಿ ಕೊಡುವ ದೇವರಾಗಿದ್ದಾನೆ. ಇಲ್ಲಿ ಸಾಮುವೇಲನಿಗೆ ದೇವರು ದೊಡ್ಡ ಜಯವನ್ನು ಕೊಟ್ಟ. ಜಯ ಕೊಟ್ಟ ಮೇಲೆ ಅವನು ಸುಮ್ಮನೆ ಇರಲಿಲ್ಲ. ಬೈಬಲ್ ಇರ್ತದೆ, ಅದರಲ್ಲಿ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇವನು ಏನ್ ಮಾಡಿದ ಅಂತ ಹೇಳಿದ್ರೆ, ನ್ಯಾಯಗಳನ್ನು ತೀರಿಸುವುದಕ್ಕೋಸ್ಕರ ಪ್ರತಿ ವರ್ಷವೂ ಬೇತೇಲ್, ಗಿಲ್ಗಾ, ಮಿಚ್ಚೆ ಎಂಬ ಪಟ್ಟಣ ಸುತ್ತಿ ರಾಮಕ್ಕೆ ತಿರುಗಿ ಬರುತ್ತಾ ಇದ್ದಾನೆ ಎಂಬುದಾಗಿ. ಇವತ್ತು ಕೆಲವರು ಜಯ ಸಿಕ್ಕಿದ ಕೂಡಲೇ ಏನ್ ಮಾಡ್ತಾರೆ? ಅಬ್ಬ ನನ್ನ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸೈತಾನ ತಿರುಗಿ ಬರ್ತಾನೆ. ಕರ್ತನಿಗೆ ಸ್ತೋತ್ರವಾಗಿ. ನೀವು ರೆಸ್ಟ್ ಆಗ್ಲಿಕ್ಕೆ ದೇವರು ಬಿಡುವುದಿಲ್ಲ. ನೀವು ಪ್ರತಿದಿನ ಪ್ರಾರ್ಥನೆ ಮಾಡ್ಬೇಕಂತ ದೇವರು ಇಷ್ಟಪಡ್ತಾ ಇದ್ದಾರೆ.
ಆಮೇಲೆ ಹೇಳ್ರಿ, ನಾನು ಯುದ್ಧ ಮಾಡುವ. ಹೇಳ್ರಿ, ನಾನು ಯುದ್ಧ ಮಾಡುವ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನು ರಷ್ಟೇ ತಗೊಳ್ಳಿಲ್ಲ, ಜಯ ಸಿಕ್ಕಿದ ರಷ್ಟ ತಗೊಳ್ಳಿಲ್ಲ. ಯಾಕೆ ಗೊತ್ತಿಲ್ಲ? ಕ್ರಿಸ್ತಿಯ ಜೀವಿತ ಅಂತ ಹೇಳಿದ್ರೆ ಅದು ಯುದ್ಧ ಮಾಡುವ ಜೀವಿತ. ನಿನ್ನ ಪ್ರತಿ ಸಮಯ ನೀನು ಯುದ್ಧ ಮಾಡಬೇಕು. ಜಯ ದೇವರು ನಿನಗೆ ಕೊಡುತ್ತಾನೆ. ನೀನು ಜಯ ದೇವರು ಕೊಡುತ್ತಾನೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ ದೇವರು ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಸಹ ದೇವರ ಬಳಿಗೆ ಬಂದಾಗ ಹಲ್ಲೆಲೂಯಾ, ದೇವರು ನಿಮಗೆ ಬಿಡುಗಡೆ ಕೊಡುವವನಾಗಿದ್ದಾನೆ. ಮಾತ್ರವಲ್ಲ, ಬೆಳವಣಿಗೆ ಕಂಡ ವ್ಯಕ್ತಿ ಯಾವಾಗ ಸಹ ಪ್ರಾರ್ಥನೆ ಮಾಡ್ತಾನೆ. ಬೆಳವಣಿಗೆ ಬಂದ ಮೇಲೆ ಅವನು ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಇವತ್ತು ನೀವು ಪ್ರಾರ್ಥನೆ ವೀರರಾಗಿ ದೇವರು ಮಾಡುತ್ತಾನೆ. ಕೊನೆಯದಾಗಿ ನಾವು ನೋಡ್ತೇವೆ, ದೇವರ ಬಳಿ ಯಾರು ಬರ್ತಾನೆ ಅವನು ನಿಶ್ಚಯವಾಗಿ ಬೆಳೆದು ಬರ್ತಾನೆ. ನೀವು ಈ ಆಲಯಕ್ಕೆ ಬಂದದ್ರಿಂದ ನೀವು ಬೆಳೆಯಲಿಕ್ಕೆ ಹೋಗ್ತಾ ಇದ್ದೀರಿ. ಹಲ್ಲೆಲೂಯಾ. ಒಬ್ಬೊಬ್ಬರನ್ನು ದೇವರು ತನ್ನ ಮೇಲಿಗೋಸ್ಕರ ಆತನು ಉಪಯೋಗಿಸುವವನಾಗಿದ್ದಾನೆ. ಹಾಗಾಗಿ ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡಿ. ಮೊದಲದಾಗಿ ಇಲ್ಲಿ 20 ವರ್ಷದಿಂದ ಅವರಿಗೆ ಬಿಡುಗಡೆ ಇರಲಿಲ್ಲ. ಅವರು ಮಾನಸಾಂತರ ಪಟ್ಟರು, ಅವರು ದೇವರ ಬಳಿಗೆ ತಿರುಗಿ ಬಂದರು, ಅನ್ಯರ ಕೂಟದಲ್ಲಿ ಸೇರಿದ್ರು. ಮಾತ್ರವಲ್ಲ, ಯಜ್ಞವನ್ನು ಅರ್ಪಿಸುವಾಗ, ಸಾಮುವೇಲ ಪ್ರಾರ್ಥನೆ ಮಾಡುವಾಗ ಆ ಒಂದು ಫಿಲಿಷ್ಟಿಯರಿಂದ ದೇವರು ದೊಡ್ಡ ಜಯವನ್ನು ಕೊಟ್ಟ. ಅಲ್ಲಿ ಸೋತ ಫಿಲಿಷ್ಟಿಯರು ಮತ್ತೆ ಎದ್ದು ಸಹ ಅವರ ಬಳಿಗೆ ಬರಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಯಾಕೆ ಗೊತ್ತಿಲ್ಲ? ಸಾಮುವೇಲನಲ್ಲಿ ಇರ್ತಾರೆ. ಸಾಮುವೇಲಲ್ಲಿ ಇರುವ ತನಕ ಅಂತ ಬೈಬಲ್ ಹೇಳ್ತದೆ. ಅಂದ್ರೆ ಪ್ರಾರ್ಥನೆ ಮಾಡುವುದು ಗುಂಪಿರುವ ಕಾರಣ. ಇವತ್ತು ಎಷ್ಟು ಜನ ಸಂತೋಷ ಪಡ್ತೇನೆ, ನನಗೊಂದು ಪ್ರಾರ್ಥನೆ ಮಾಡುವುದು ಕೊಟ್ಟು. ನಾವೆಲ್ಲ ದೇವರ ಸನ್ನಿಧಾನದಲ್ಲಿ ಎದ್ದು ನಿಲ್ಲುವ. ರೇಖಾಲಭ ಕರಬಲ ಶಂದರಮನ ಸ್ಯಾಂತನ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರು ಭಾಗವಾಗಿರಬೇಕು. ನಿಮ್ಮ ಜೀವಿತದಲ್ಲಿ ದೇವರಿಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ಹೇಳ್ತೇನೆ, ನನ್ನ ದೇವರು ನನಗೆ ಎಲ್ಲವಾಗಿದ್ದಾನೆ, ನನ್ನ ದೇವರು ಎಲ್ಲವಾಗಿದ್ದಾನೆ. ಇಸ್ರಾಯೇಲರು ದೇವರನ್ನು ತಿಳಿದುಕೊಂಡವರಾಗಿದ್ದರು. ಆದರೆ ದೇವರನ್ನು ಬಿಟ್ಟು ಹೋದ ನಿಮಿತ್ತವಾಗಿ ಅವರಿಗೆ ಅನೇಕ ಹೋರಾಟಗಳು ಬಂತು. ಆದರೆ ಅವರು ತಿರುಗಿ ಬರುವಾಗ ದೇವರು ಅವರನ್ನು ಆರಿಸಿ ತೆಗೆದುಕೊಂಡ. ಇವತ್ತು ಕೈಗಳಲ್ಲಿ ಹೇಳ್ತೀರಾ, ದೇವರೇ ನನ್ನ ಜೀವಿತದ ಭಾಗ ನೀನು ಸ್ವಾಮಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ನನ್ನ ಜೀವಿತ ಭಾಗ ಸ್ವಾಮಿ, ನನ್ನ ಪ್ರಿಯನೇ ಯೇಸು ಸ್ವಾಮಿ. ನನ್ನ ಜೀವಿತ ಭಾಗ ಸ್ವಾಮಿ, ಪ್ರಿಯವರನೇ ಯೇಸು ಸ್ವಾಮಿ. ಯೇಸಯ್ಯ ನನ್ನ ಸ್ತುತಿ ಪಾತ್ರನೇ, ಯೇಸಯ್ಯ ನನ್ನ ಗಣನೀಯನೇ, ಯೇಸಯ್ಯ ನನ್ನ ಮಾನೀಯನೇ, ಯೇಸಯ್ಯ ನನ್ನ ಆರಾಧ್ಯನೇ, ಯೇಸಯ್ಯ. ಎಲ್ಲರೂ ಮಾತಾಡಿಲ್ವ? ಸ್ತುತಿ ಪಾತ್ರನೇ, ಯೇಸಯ್ಯ ನನ್ನ ಗಣನೀಯನೇ, ಯೇಸಯ್ಯ ನನ್ನ ಮಾನೀಯನೇ, ಯೇಸಯ್ಯ ನನ್ನ ಆರಾಧ್ಯನೇ. ನನ್ನ ಜೀವಿತ ಭಾಗ ಸ್ವಾಮಿ, ನನ್ನ ಪ್ರಿಯನೇ ಯೇಸು ಸ್ವಾಮಿ. ಶಬ್ದದಲ್ಲಿರುವ ನನ್ನ ಜೀವಿತ ಭಾಗ, ನನ್ನ ಜೀವಿತ ಭಾಗ ಸ್ವಾಮಿ. ಬೇರೆ ಯಾರಿಗೆ ಸ್ಥಳ ಇಲ್ಲ ಬೇರೆ. ಆತನು ಸತ್ಯ ದೇವರಾಗಿದ್ದಾನೆ. ಇವತ್ತು ನೀವು ಹೇಳುವಾಗಲೇ ಆತ್ಮನ ಕಾರ್ಯಗಳು ನಡೆಯುತ್ತದೆ. ಯೇಸಯ್ಯ ನನ್ನ ಸ್ತುತಿ ಪಾತ್ರನೇ,
ಆಗುವುದಿಲ್ಲ. ದೇವರ ಋಣವನ್ನು ನನಗೆ ತೀರಿಸಲಿಕ್ಕೆ ಆಗುವುದಿಲ್ಲ. ಆತನ ಪ್ರೀತಿಯ ಮುಂದೆ ನನ್ನ ಪ್ರೀತಿ ಏನೂ ಅಲ್ಲ. ದೇವರ ಬಳಿಗೆ ಬರುವ, ಹೆಚ್ಚಾಗಿ ದೇವರನ್ನು ಆರಾಧನೆ ಮಾಡುವ, ಹೆಚ್ಚಾಗಿ ದೇವರ ಮುಖವನ್ನು ನೋಡುವ. ನನಗೆ ನಿಮ್ಮ ಜೀವಿತ ಹೀಗೆ ಅಲ್ಲ. ನಿಮ್ಮ ಜೀವಿತದ ಭಾಗ ಯೇಸು ಸ್ವಾಮಿ, ನಿಮ್ಮ ಕುಟುಂಬದ ಭಾಗ ಯೇಸು ಸ್ವಾಮಿ. ದೇವರು ನಿಮಗೆ ಒದ್ದಾಡುವ ಜೀವಿತ ಕೊಟ್ಟಿಲ್ಲ. ದೇವರು ನಿಮಗೆ ಸಮಾಧಾನದ ಜೀವಿತ, ಜಯದ ಜೀವಿತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಕರ್ತನೇ. ಈ ದಿನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ ಕರ್ತನೇ. ಈ ಆಲಯಕ್ಕೆ ದಾಟಿ ಬಂದ ಒಬ್ಬೊಬ್ಬರ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಯಾವ ಫಿಲಿಸ್ಟಿಯನ್ ಮುಟ್ಟದ ಹಾಗೆ ದೇವರು ಇವರನ್ನು ಬೀದಿಯಾಗಿ ಕಾಪಾಡೋದಕ್ಕೆ ಸ್ತೋತ್ರ. ಇವರ ಜೀವಮಾನವೆಲ್ಲ ಕರ್ತನೆ ನಿನ್ನನ್ನು ಆರಾಧಿಸುತ್ತ ಇವರ ತಲೆಮಾರು ನಿನ್ನನ್ನು ಆರಾಧನೆ ಮಾಡಿ, ಇವರ ತಲೆಮಾರು ಕ್ರಿಸ್ತನ ದೇವರು ಎಂಬುದಾಗಿ ಹೇಳುವಂತೆ ಮಾಡು ಕರ್ತನೆ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರಪ್ಪ. ಸೇರಿ ಬಂದು ಎಲ್ಲ ನಿನ್ನ ಕರಗಳಿಗೆ ಕೊಡುತ್ತೇವೆ ಸ್ವಾಮಿ. ವಾಕ್ಯದ ಮೂಲಕ ಮಾತನಾಡಲಿಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ಜೊತೆಗೆ ಅತಿ ಆಶೀರ್ವಾದ ಮಾಡಿಕೊಳ್ಳುವ. ಥ್ಯಾಂಕ್ ಯು. ನಿರಂತರವಾಗಿರಲಿ. ಆಮೆನ್. ದೇವರಿಗೆ ಕೊಡುವಾರೆ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಿ. ಗಾಡ್ ಬ್ಲೆಸ್ ಯು.